ಚಕ್ರಾಸನ. ಬೆನ್ನ ಮೇಲೆ ಮಲಗಿ ಮಾಡುವಂಥ ಆಸನ ಚಕ್ರಾಸನ. ಮತ್ತೆ ಶವಾಸನದಲ್ಲಿ ಮಲ್ಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನ ಮೇಲೆ ಕೆಳ್ಕೊಳ್ಳಿ. ಎರಡು ಕಾಲುಗಳ ನಡುವೆ ಒಂದಿಷ್ಟು ಅಂತರ ಇರಲಿ. ನಿಮ್ಮ ಹಿಮ್ಮಡಿಗಳು ನಿಮ್ಮ ನಿತಂಬದ ಕಡೆಗೆ ಸಾಧ್ಯದಷ್ಟು ತಗೊಳ್ಳಿ. ಈಗ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಶರೀರದ ಕಡೆಗೆ ಬೆರಳುಗಳನ್ನ ಚಾಸ್ತಾ ಅಂಗೈಗಳನ್ನು ಭೂಮಿಗೆ ಸ್ಪರ್ಶ ಮಾಡಿ. ಈಗ ನಿಧಾನವಾಗಿ ಹೊಟ್ಟೆಯನ್ನು ಮೇಲೆ ಕೆಳ್ಕೊಳ್ತಾ ಚಕ್ರದ ಹಂಗೆ ಏನು ಮಾಡಬೇಕು, ನೀವೀಗ ನಿಧಾನವಾಗಿ ನಿಮ್ಮ ನಿತಂಬ, ಸೊಂಟ ಇವುಗಳನ್ನ ನಿಧಾನವಾಗಿ ಎತ್ತ ಉಸಿರು ತುಂಬಿಕೊಳ್ತಾ ಎಷ್ಟು ಸಾಧ್ಯನೋ ಅಷ್ಟೇನು ಮಾಡಬೇಕು, ನಿಮ್ಮ ಕಾಲುಗಳನ್ನ ಎರಡು ತುದಿಯನ್ನು ಹಿಂದಕ್ಕೆ ಜೋಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಸ್ವಲ್ಪ ಹೊತ್ತಿದ್ದು ಆಮೇಲೆ ಮತ್ತೆ ವಿಶ್ರಾಂತಿ. ಚಕ್ರಾಸನ ಮಕ್ಕಳಿಗೆ ವಿಶೇಷವಾಗಿ ಈ ಹಲಾಸನ, ಚಕ್ರಾಸನ, ಸರ್ವಾಂಗಾಸನ ಮಾಡಿದ್ದಾದರೆ ಅವರ ಸರ್ವಾಂಗೀಣ ವಿಕಾಸ ಆಗ್ತದೆ, ಮಕ್ಕಳ ವಿಕಾಸ. ಈಗ ನಿಧಾನವಾಗಿ ಇನ್ನೊಮ್ಮೆ ಆ ಚಕ್ರಾಸನ. ಯಾಕೆಂದರೆ ಮಕ್ಕಳಿಗೆ ಗಿಡ್ಡಾಗಿ ಅಂದರೆ ಕುಳ್ಳಗಾಗಿರ್ಲಿಕ್ಕೆ ಮನಸ್ಸಿಲ್ಲ. ಯಾರು ಎತ್ತರಿಗೆ ಬೆಳಲಿಕ್ಕೆ ಬಯಸ್ತಾರೋ ಅವರು ಇವುಗಳನ್ನೆಲ್ಲ ಮಾಡಬೇಕು. ವಿಶ್ರಾಂತಿ. ದಿನಾಲು ಒಂದು ಮಕ್ಕಳು ಕನಿಷ್ಠ ಒಂದು 2 ಬಾರಿ ಆದರೂ ಮಾಡಬೇಕು. 2 ರಿಂದ 5 ಬಾರಿ ಇದನ್ನು ಮಾಡ್ತಾ ಹೋಗಬೇಕು. ಮಗ್ಲು ಕರಳಿ ಎದ್ದು ಕುಂತ್ಕೊಳ್ಳಿ. ಈ ಚಕ್ರಾಸನದ ಲಾಭಗಳು ಏನು? ಬೆನ್ನು ಹುರಿಯನ್ನು ಸ್ಥಿತಿಸ್ಥಾಪಕಗೊಳಿಸಿ ವೃದ್ಧಾವಸ್ಥೆ ಬರುವುದನ್ನು ತಡೆಗಟ್ಟುತ್ತದೆ. ಜಠರ ಹಾಗೂ ಕರುಳುಗಳನ್ನು ಸಶಕ್ತಗೊಳಿಸ್ತದೆ. ಶರೀರದಲ್ಲಿ ಸ್ಫೂರ್ತಿ, ಶಕ್ತಿ ಹಾಗೂ ತೇಜಸ್ಸನ್ನು ವೃದ್ಧಿಗೊಳಿಸ್ತದೆ. ಸೊಂಟ ನೋವು, ಶ್ವಾಸರೋಗ, ತಲೆನೋವು, ನೇತ್ರವಿಕಾರಗಳು, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇವುಗಳಲ್ಲಿ ವಿಶೇಷ ಲಾಭಕಾರಿಯಾಗ್ತದೆ. ಕೈ ಕಾಲುಗಳ ಸ್ನಾಯುಗಳನ್ನ ಸಶಕ್ತಗೊಳಿಸ್ತದೆ. ಮಹಿಳೆಯ ಗರ್ಭಾಶಯ ವಿಕಾರಗಳನ್ನ ದೂರ ಮಾಡ್ತದೆ. ಇದು ಚಕ್ರಾಸನದ ಅದ್ಭುತವಾದಂಥ ಈ ಲಾಭಗಳು. ಈಗ ಮುಂದಿನ ಆಸನ ಬಹಳ ಅದ್ಭುತವಾದಂಥ ಬಹಳ ಒಂದು ವಿಶೇಷ ಆಸನ, ಪವನ ಮುಕ್ತಾಸನ. ಪವನ ಮುಕ್ತಾಸನ. ಮತ್ತೇನು ಮಾಡಿ, ಶವಾಸನದಲ್ಲಿ ಮಲಗಿ. ಇಡೀ ಶರೀರವನ್ನು ಸಂಪೂರ್ಣ ಸಡಿಲಗೊಳಿಸಿ ಶವಾಸನದಲ್ಲಿ ವಿಶ್ರಾಂತಿಯನ್ನು ತಗೋಬೇಕಾಗ್ತದೆ ಪ್ರತಿ ಆಸನದ ನಂತರ. ಈಗ ಎರಡೂ ಕಾಲುಗಳನ್ನ ಜೋಡಿಸಿ, ಎರಡೂ ಕೈಗಳು ನಿಮ್ಮ ಶರೀರಕ್ಕೆ ಸ್ಪರ್ಶ ಆಗಿರಲಿ, ಅಂಗೈ ಭೂಮಿಗೆ ಸ್ಪರ್ಶ ಆಗಿರಲಿ. ನಿಧಾನವಾಗಿ ಒಂದೊಂದೇ ಕಾಲನ್ನು ಮಡಿಸ್ತಾ ಬೆಂಡ್ ಮಾಡ್ತಾ ನಿಮ್ಮ ಎರಡೂ ಕೈಗಳಿಂದ ಆ ಮೊಳಕಾಲನ್ನು ಒಂದಿಷ್ಟು ಸಾಧ್ಯದಷ್ಟು ಹೊಟ್ಟೆಯವರೆಗೆ ಇಳ್ಕೋಬೇಕು. ಎದೆಯವರೆಗೆ ಇಳ್ಕೊಡ್ರಿ. ಮತ್ತೆ ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕ್ತಾ ಮೊಳಕಾಲಿಗೆ, ಮಂಡಿಗೆ, ಮೂಗನ್ನು ಸ್ಪರ್ಶ ಮಾಡಿ. ಇನ್ನೊಂದು ಬಲಗಾಲು ಸ್ಟ್ರೈಟ್ ಆಗಿರಬೇಕು. ಆದರೆ ಯಾರಿಗೆ ಸೊಂಟ ನೋವಿದೆ, ಕುತ್ತಿಗೆ ನೋವಿದೆ, ಅವರು ಮುಂದಕ್ಕೆ ಬಾಗಬಾರದು. ಈಗ ಬಲಗಾಲನ್ನು ಎಳ್ಕೊಳ್ಳಿ. ಇನ್ನೊಮ್ಮೆ ಎಡಗಾಲು, ಬಲಗಾಲು, ಈಗ ಏಕಕಾಲಕ್ಕೆ ಎರಡೂ ಕಾಲುಗಳನ್ನು ಮಡಚಿ ಎದೆಯವರಿಗೆ ತೊಳಿಕೆ ಪ್ರಯತ್ನ ಮಾಡಿ. ಒಂದೊಂದೇ ಕಾಲಿನಿಂದ ಮಾಡಿದರೆ ಸೊಂಟ ನೋವಿನಲ್ಲೂ ಪರಿಹಾರ ಸಿಗ್ತದೆ. ಆದರೆ ಅತಿ ಸೊಂಟ ನೋವಿದ್ದವರು ಕಾಲುಗಳನ್ನ ಮಡಚೋದು ಬೇಡ, ಅಂದರೆ ಮಾಡಲಿಕ್ಕೆ ಹೋಗಬೇಡ. ಅತಿ ಸೊಂಟ ನೋವಿದ್ದವರು, ಸ್ವಲ್ಪ ಸೊಂಟ ನೋವಿದ್ದವರು ಪ್ರಯತ್ನ ಮಾಡಬೇಕು. ಆದರೆ ಈಗ ಎರಡೂ ಕಾಲುಗಳನ್ನ ಅತಿ ಸೊಂಟ ನೋವಿದ್ದವರು ಎಳ್ಕೋಬೇಡಿ. ನಿಧಾನವಾಗಿ ಎರಡೂ ಕಾಲುಗಳನ್ನ ಎದೆಯವರೆಗೆ ತೊಗೊಳ್ಳಿ. ನಿಮ್ಮ ಎರಡೂ ಕೈಗಳನ್ನ ಲಾಕ್ ಮಾಡಿ ಹಿಡ್ಕೊಳ್ಳಿ ಗಟ್ಟಿಯಾಗಿ. ಈಗ ಉಸಿರನ್ನು ಹೊರಗಡೆ ಹಾಕ್ತಾ
ಎರಡು ಮೊಳಕಾಲಿನ ಮಧ್ಯೆ ನಿಮ್ಮ ಮೂಗನ್ನು ಸ್ಪರ್ಶ ಮಾಡಿ. ಶವಾಸನ. ಇನ್ನೊಮ್ಮೆ. ನಿಮ್ಮ ಮೂಗನ್ನ ಸ್ಪರ್ಶ ಮಾಡಿ, ಉಸಿರು ಹೊರಗಡೆ. ಈಗ ಒಂದಿಷ್ಟು ರೋಲಿಂಗ್ ಮಾಡಿ, ಗಟ್ಟಿ ಹಿಡ್ಕೊಂಡು ರೋಲಿಂಗ್ ಮಾಡಿ, ಹಿಂದೆ ಮುಂದೆ ರೋಲಿಂಗ್ ಮಾಡಿ, ಹಾಗೇನೆ ಮಗ್ಗಲಕ್ಕೆಲ್ಲ ರೋಲಿಂಗ್ ಮಾಡಿ, ಎಡಕ್ಕೆ ಬಲಗಡೆ ಈ ರೀತಿಯಾಗಿ ರೋಲಿಂಗ್ ಮಾಡಿ. ಈ ರೀತಿ ಮಾಡ್ತಾ ಮಾಡ್ತಾ ಇದ್ದಂಗೆ ಏನಾಗ್ತದೆ, ನಿಧಾನವಾಗಿ ನಿಮ್ಮ ಗುದದ್ವಾರದಿಂದ ಅಪಾನವಾಯು ಹೊರಗಡೆ ಹೋಗ್ತದೆ. ಅಪಾನವಾಯು ಅಂದರೆ ಏನು? ಹೂಸು ಅಂತ ಹೇಳ್ತಾರೆ. ಅದು ಹೊರಗಡೆ ಹೋಗ್ತದೆ, ಗ್ಯಾಸ್ ಹೊರಗಡೆ ಹೋಗ್ತದೆ. ಆದರೆ ಭೂಪಾಲ್ ಗ್ಯಾಸ್ ಇದ್ದರೆ ಭಾಳ ಡೇಂಜರ್. ಅದು ಢಮ್ ಢಮ್ ಡಮಾರ್ ಡಮ್ ಅಂತ ಹೊರಗಡೆ ಹೋಗಿಬಿಡ್ತದೆ, ಹೊಟ್ಟೆಗೆ ಆರಾಮ್ ಸಿಗ್ತದೆ. ಏನಪ್ಪ ಅಂತಂದರೆ ಗಾಂಡ್ ಗಾಣಾಗಾಯಿತು, ಪೇಟ್ ಸೂಕ್ಪಾಯಿಗ ಅಂತ ಹೇಳ್ತಾರೆ. ಪವನವನ್ನು ಮುಕ್ತಗೊಳಿಸಲಿಕ್ಕೆ ಬಹಳ ವಿಶೇಷ. ಕರಳಿನ ಈ ಹೊಟ್ಟೆಯ ಕರಳಿನಲ್ಲಿರ್ತಕ್ಕಂಥ ಗ್ಯಾಸ್ ಗುದದ್ವಾರದ ಮುಖಾಂತರ ಹೊರಗಡೆ ಹೋಗಿಬಿಡ್ತದೆ. ಶಿವಾಸನ, ವಿಶ್ರಾಂತಿ. ಈಗ ಮತ್ತೆ ಮಗ್ಗಲ ಕೊರಳಿ ಎದ್ದು ಕುಂತ್ಕೊಳ್ಳಿ. ಈಗ ಈ ಪವನ ಮುಕ್ತಾಸನದ ಲಾಭಗಳು ಏನು? ಆಸನದ ಹೆಸರೇ ಹೇಳುವಂತೆ ಏನಪ್ಪ ಅಂತಂದರೆ ಉದರದಲ್ಲಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ವಾಯುವನ್ನು ತೊಲಗಿಸಲು, ವಾಯು ವಿಕಾರವನ್ನು ದೂರ ಮಾಡಲಿಕ್ಕೆ ಈ ಆಸನ ಬಹಳ ಸರ್ವೋತ್ತಮ. ಸ್ತ್ರೀ ರೋಗಗಳಾದಂತಹ ಅಲ್ಪಾರ್ಥವ, ಕಷ್ಟಾರ್ಥವ ಹಾಗೂ ಗರ್ಭಾಶಯ ಸಂಬಂಧಿ ರೋಗಗಳಲ್ಲಿ ಲಾಭಪ್ರದ. ಅಂದರೆ ಪಾಳಿ ಏನಾಗ್ತಿರ್ತದೆ, ಕಮ್ಮಿ ಆಗ್ತಿರ್ತದೆ, ಹನಿ ಹನಿ ಆಗ್ತಿರ್ತದೆ. ಇನ್ನು ಬಹಳ ಏನಪ್ಪ ಅಂತಂದರೆ ಈ ಪಾಳಿ ಆದಾಗ, ಅಂದರೆ ಮಾಸಿಕ ಧರ್ಮ ಆದಾಗ ಭಾಳ ಹೊಟ್ಟೆ ನೋಯ್ತಿರ್ತದೆ ಅಂಥ ಸಮಸ್ಯೆಗಳಲ್ಲಿ. ಆಮೇಲೆ ಹೊಟ್ಟೆ ನೋಯ್ದು ಸೊಂಟೆಲ್ಲ ನೋಯ್ತಿರ್ತದೆ ಅಂಥ ಸಮಸ್ಯೆಗಳಲ್ಲಿ ಇದು ಬಹಳ ವಿಶೇಷವಾದಂಥ ಒಂದು ಆಸನ. ಇದು ಯಾವುದು? ಪವನ ಮುಕ್ತಾಸನ. ಮತ್ತು ಹೆಣ್ಣು ಮಕ್ಕಳ ಗರ್ಭಾಶಯ ಸಂಬಂಧಿ ಕಾಯಿಲೆಗಳು ದೂರ ಆಗೋದ್ರಿಂದ ಬಂಜೆತನ ನಿವಾರಣೆ ಆಗ್ತದೆ. ಆಮ್ಲಪಿತ್ತ, ಹೃದಯ ರೋಗ, ಸಂಧಿವಾತಗಳಲ್ಲಿ ಬಹಳ ಹಿತಕಾರಿ. ಸಂಧಿವಾತಗಳಲ್ಲಿ ಯಾಕೆ ಹಿತಕಾರಿ? ಯಾಕಂದರೆ ಕರಳಿನ ವಾಯುವಿನ ಸ್ಥಾನ ಕರಳು, ಅಲ್ಲಿರ್ತಕ್ಕಂಥ ವಾಯು ಎಲ್ಲ ಹೋಗಿಬಿಟ್ರೆ ಶರೀರ ಏನಾಗ್ಬಿಡುತ್ತೆ ಅಂದರೆ ಹೂವಿನಂಗೆ ಆಗಿಬಿಡ್ತದೆ. ಅವಾಗ ಯಾವುದೇ ನೋವುಗಳು ಇರೋದಿಲ್ಲ. ಅದಕ್ಕಾಗಿ ಆ ಸಂಧಿವಾತ ಸಮಸ್ಯೆಗಳಿಗೂ ಬಂಧುಗಳೇ ಪರಿಹಾರ ಸಿಗ್ತದೆ. ಇನ್ನು ಹೊಟ್ಟೆಯ ಬೊಜ್ಜನ್ನು ಕರಗಿಸ್ತದೆ. ಅದಕ್ಕಾಗಿ ಬಂಧುಗಳೇ ಪವನ ಮುಕ್ತಾಸನ ನಿಯಮಿತವಾಗಿ ಮಾಡಿ.